ಅಂಡ್ ಯಾರ್ಯಾರು ತುಮಕೂರು ಕನೆಕ್ಟಿವಿಟಿನೂ ಬೇಕು, ಬೆಂಗಳೂರು ಕನೆಕ್ಟಿವಿಟಿನೂ ಬೇಕು, ದಾಬಸ್ಪೇಟೆ ಕನೆಕ್ಟಿವಿಟಿನೂ ಬೇಕು, ನಮ್ಮ ಕುಣಿಗಲ್ ರೋಡ್ ಕನೆಕ್ಟಿವಿಟಿ, ಹಾಸನ್ ರೋಡ್ ಕನೆಕ್ಟಿವಿಟಿನೂ ಬೇಕು. ಒಳ್ಳೆ ಸೆಂಟ್ರಲ್ ಇದೆ ಪ್ಲೇಸ್. ಎಲ್ಲದಕ್ಕೂ ಸೆಂಟ್ರಲ್ ಇದೆ ಸರ್. ಟೈಟಲ್ ಎಲ್ಲ ಕ್ಲಿಯರ್ ಇದೆಯಾ? ಟೈಟಲ್ A to Z ಕ್ಲಿಯರ್ ಇದೆ. ಖಾತಾ ಟ್ರಾನ್ಸ್ಫರ್ ಆಗುತ್ತಾ? ಖಾತಾ ಇಮಿಡಿಯೇಟ್ ಟ್ರಾನ್ಸ್ಫರ್ ಆಗುತ್ತೆ ಸರ್. ಎ ಖಾತಾ ಆಲ್ರೆಡಿ ರಿಲೀಸ್ ಆಗಿದೆ. ಕಸ್ಟಮರ್ ವೆಯ್ಟ್ ಮಾಡ್ಬೇಕಂತ ಏನು ಇಲ್ಲ. ಬಂದವರಿಗೂ ಎಲ್ಲೋ ಹೊರಗಡೆ ಬಂದಿದ್ದೀವಿ ಬೆಂಗಳೂರಿಂದ ಆ ತರ ಫೀಲ್ ಆಗಲ್ಲ ಸರ್. ಯಾಕಂದ್ರೆ ಸರೌಂಡಿಂಗ್ A to Z ಡೆವಲಪ್ಮೆಂಟ್ ಆಗಿದೆ, ಚೆನ್ನಾಗಿದೆ, ಮನೆಗಳಾಗಿದೆ. ಹೌದೌದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಶನ್ ಜೊತೆ. ಆಲ್ರೆಡಿ ತಮ್ಮನೆಲ್ಲ ನೋಡಿದ್ದೀರಾ. ಜಸ್ಟ್ 2200 ರುಪೀಸ್ಗೆ ಇವತ್ತು ನಾನು ಬೆಂಗಳೂರು ತುಮಕೂರು ಮಧ್ಯದಲ್ಲಿ ಸೈಟ್ ತೊಗೊಂಡ್ಬಂದಿದ್ದೀನಿ. ಒಂದು ಬೆನಿಫಿಟ್ ಏನು ಗೊತ್ತಾ ವೀಕ್ಷಕರೇ, ಇವತ್ತು ನೆಲಮಂಗಲದಲ್ಲಿ 4,000 ನಡೀತಾ ಇದೆ, ಈ ಕಡೆ ತುಮಕೂರು ಕಡೆ ಬಂದರೆ 4,500 ನಡೀತಾ ಇದೆ. ಆದರೆ ಕರೆಕ್ಟ್ ಮಧ್ಯದಲ್ಲಿ ನಾನು ನಿಮಗೆ ಜಸ್ಟ್ 2200 ಅಲ್ಲಿ ತೊಗೊಂಡ್ಬಂದಿದ್ದೀನಿ. ಆ್ಯಂಡ್ ಇದನ್ನು ನಮಗೆ ಪರಿಚಯ ಮಾಡ್ಕೊಡ್ತಾ ಇರೋಂಥವ್ರು ಅಶ್ವಮೇಧ ಪ್ರಾಪರ್ಟೀಸ್ ಅವರು. ಆ್ಯಂಡ್ ಈ ಲೇಔಟ್ನ ಹೆಸರು ಬಂದ್ಬಿಟ್ಟು SLN ಎನ್ಕ್ಲೇವ್. ಹೌದು ವೀಕ್ಷಕರೇ, ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಪ್ರದೀಪ್ ಶೆಟ್ಟಿ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಒಳ್ಳೆ ಬಡವರ ಬಂಧು ತರ ಬಂದ್ರಿ ಸರ್ ನೀವು. ಯಾಕೆ ಗೊತ್ತಾ ಸರ್, ನಾನು ವಿಡಿಯೋ ಮಾಡ್ತಾ ಇದ್ದೆ ಮುಂಚೆ, ಇದರಲ್ಲಿ ನೆಲಮಂಗಲದಲ್ಲಿ 1,500-2,000 ಸೈಟ್ ಸಿಗೋದು ಒಂದು ಟೈಮ್ ಇತ್ತು. ಬಟ್ ಇವಾಗಿಲ್ಲ, 4 ಇವಾಗ ಇದೆ. ಬಟ್ ರೆವಿನ್ಯೂ ಇದು ನಡೀತಾ ಇದೆ, ರಿಜಿಸ್ಟ್ರಿ ಆಗಲ್ಲ, ಆಗಲ್ಲ, ಇವಾಗ ನಿಲ್ಸ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಮಾತಾಡೋದೇ ಬೇಡ. ಯಾಕೆ ಗೊತ್ತಾ ಸರ್, ನಮ್ಮ ವೀಕ್ಷಕರಿಗೆ ಯಾವತ್ತೂ ಒಂದು ಒಳ್ಳೆ ಜೆನ್ಯೂನ್ ಸೈಟ್ ಕೊಡ್ಬೇಕು. ಯಾವ್ದೋ ರೆವೆನ್ಯೂ ಸೈಟ್ ಗ್ರಾಮ್ ಠಾಣ ಕೊಟ್ಬಿಟ್ಟು ನಾಳೆ ದಿನ ಅವ್ರು ತೊಂದರೆ ಪಡಬಾರ್ದು. ಸೊ 4,500 ಇತ್ತು. ನಿಮಗೆ ಗೊತ್ತಿದ್ದಂಗೆ ತುಮಕೂರಲ್ಲೂ 4,500 ನಡೀತಾ ಇದೆ. ಸೊ ಒಂದು ಒಳ್ಳೆ ವಿಚಾರ ಅಂತಂದ್ರೆ, ತಾವಿವತ್ತು 2200 ರುಪೀಸ್ ತಗೊಂಡ್ಬಂದಿದ್ದೀರಾ. ಒಂದು ಕ್ವಶನ್ ಕೇಳ ಸರ್, 2200 ಅಂತಿರಲ್ವಾ, ಇದು ಜೆನ್ಯೂನ್ ಸೈಟಾ? ಜೆನ್ಯೂನ್ ಸರ್, ಜೆನ್ಯೂನ್ ಟೂಡಾ ಅಪ್ರೂವ್ಡ್ ಎ ಖಾತಾ ಬರುತ್ತೆ ನಿಮಗೆ. ಎ ಖಾತಾ? ಹೌದು. ಎ ಖಾತಾ ಸೈಟ್ 2,200 ರೂಪಾಯಿ. ಹೌದು ಸರ್, ಯಾಕಂದ್ರೆ ಇದು ಆ ಕಡೆ ತುಮಕೂರ್ಗೂ ಇಲ್ಲ, ನೆಲಮಂಗಲಗೂ ಇಲ್ಲ, ಮಿಡ್ಲ್ ಅಲ್ಲಿ ಬರೋದ್ರಿಂದ ಆ ರೇಟ್ ನಮ್ಗೆ ವರ್ಕೌಟ್ ಆಗುತ್ತೆ. ಆ ರೇಟಲ್ಲಿ ವರ್ಕೌಟ್ ಆಗ್ತಾ ಇದೆ. ಅಂಡ್ ಯಾರ್ಯಾರು ತುಮಕೂರು ಕನೆಕ್ಟಿವಿಟಿನೂ ಬೇಕು, ಬೆಂಗಳೂರು ಕನೆಕ್ಟಿವಿಟಿನೂ ಬೇಕು, ದಾಬಸ್ಪೇಟೆ ಕನೆಕ್ಟಿವಿಟಿನೂ ಬೇಕು, ನಮ್ಮ ಕುಣಿಗಲ್ ರೋಡ್ ಕನೆಕ್ಟಿವಿಟಿ, ಹಾಸನ್ ರೋಡ್ ಕನೆಕ್ಟಿವಿಟಿನೂ ಬೇಕು. ಒಳ್ಳೆ ಸೆಂಟ್ರಲ್ ಇದೆ ಪ್ಲೇಸ್. ಎಲ್ಲದಕ್ಕೂ ಸೆಂಟ್ರಲ್ ಇದೆ ಸರ್. ಅಲ್ವಾ? ಹೌದು ಸರ್. ಆಮೇಲೆ ತುಂಬಾ ಜನ ಅನ್ಕೋಬಹುದು ಯಾವ್ದೋ ಔಟ್ಸ್ಕಟ್ ಅಲ್ಲಿ ತಂದಿದ್ದಾರೆ, ಕಾಡು ಮೇಡಲ್ ತಗೊಂಡ್ಬಂದಿದ್ದಾರೆ. ಇದು ಕಾಡು ಮೇಡ ಸರ್? ಆತರ ಏನು ಇಲ್ಲ ಸರ್. ವಿಡಿಯೋದಲ್ಲೇ ನೋಡಬಹುದು ಸರೌಂಡಿಂಗ್ ಯಾವ ತರ ಡೆವಲಪ್ಮೆಂಟ್ ಆಗಿದೆ ಅಂತ. ಈಗ ನಾವು ಬೇರೆ ಹೊರಗಡೆ ತೋರಿಸ್ಬಿಟ್ಟು ಇನ್ನು ಡೆವಲಪ್ಮೆಂಟ್ ಆಗಕ್ಕೆ ವೆಯ್ಟ್ ಮಾಡಬೇಕು ಆ ತರ ಏನು ಇಲ್ಲ ಸರ್. ಇಲ್ಲಿ ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಆಗಿದೆ. 6 ತಿಂಗಳ ಕೈರಿ, 1 ವರ್ಷ ಕೈರಿ ಏನು ಇಲ್ಲ ಸರ್. ಅಂದ್ರೆ ಇಲ್ಲಿ ರೆಡಿ ಫಾರ್ ಕನ್ಸ್ಟ್ರಕ್ಷನ್, ಕನ್ಸ್ಟ್ರಕ್ಷನ್, ರೆಡಿ ಫಾರ್ ರಿಜಿಸ್ಟ್ರೇಷನ್. ಆಮೇಲೆ ಇಲ್ಲೇ ರೆಂಟೇ ನೀವು ಕಟ್ಬಿಟ್ಟು ರೆಂಟ್ ಕೊಡ್ತೀನಿ ಅಂದ್ರೂ 8 ರಿಂದ 11 ತನಕ 11,000 ತನಕ ರೆಂಟ್ ಬರ್ತಾ ಇದೆ ಸರ್. 11,000 ರೂಪಾಯಿ ತನಕ ಇಲ್ಲೆಲ್ಲ ಕೊಡ್ತಾ ಇದಾರೆ. ಯಾಕಂದ್ರೆ ಇಲ್ಲಿ ಇದಿದೆ, ಫ್ಯಾಕ್ಟ್ರೀಸು, ಲೇಬರ್ಸ್ ಇದಾರೆ, ಅವರೆಲ್ಲ ರೆಂಟಿಗೆ ನೋಡ್ತಾ ಇದ್ದಾರೆ. ಇಲ್ಲಿ ರೆಂಟ್ ಆಲ್ರೆಡಿ ಬರ್ತಾ ಇದೆ. ಇಂಡಸ್ಟ್ರಿಯಲ್ ಏರಿಯಾ ಕೂಡ ಹತ್ರ ಆಗುತ್ತೆ. ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ತುಂಬಾ ದೊಡ್ಡದಾಗಿದೆ ವೀಕ್ಷಕರೇ. ಅದು ಹತ್ರ ಇರೋದ್ರಿಂದ ನಿಮ್ಗೆ ಆರಾಮಾಗಿ ರೆಂಟ್ ಬರುತ್ತೆ. ಸರ್ ಹೇಳ್ದಂಗೆ 10 ರಿಂದ 11,000. ನಮ್ಮ ಮಾತು ನಂಬೇಡಿ ನೀವು. ಅಲ್ಲೆಲ್ಲ ಮನೆ ಕಟ್ಟಿದ್ದಾರೆ, ಹೋಗ್ಬಿಟ್ಟು ಕೇಳ್ಕೊಂಡ್ ಬನ್ನಿ ಏನ್ ರೆಂಟ್ ಕೊಡ್ತಾ ಇದ್ದಾರೆ ನೋಡಿ. ಹಿಂದ್ಗಡೆ ನೋಡಿ ಇನ್ನೂ ಮನೆ ಕಟ್ತಾ ಇದ್ದಾರೆ, ರೆಂಟ್ ಬರಲಿ ಅಂತ. ಫುಲ್ ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಆಗಿದೆ ಸರ್. ಓಕೆ ಸರ್, ನಿಮ್ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕು. ಸೊ ಅಶ್ವಮೇಧ ಪ್ರಾಪರ್ಟೀಸ್ ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ಎಷ್ಟು ಪ್ರಾಜೆಕ್ಟ್ ಗಳನ್ನ ಮಾಡಿದೀರಾ, ತಮ್ಮ ಬಗ್ಗೆ ಒಂದೆರಡು ಮಾತು. ನನ್ನ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು 8 ವರ್ಷ ಇದೆ ಸರ್. ನಾವು ಕಂಪನಿ ಸ್ಟಾರ್ಟ್ ಮಾಡ್ಬಿಟ್ಟು 3.5 year ಆಗಿದೆ. 3.5 ವರ್ಷ. ಇಲ್ಲಿವರೆಗೆ ಕಂಪನಿ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ಪ್ರಾಜೆಕ್ಟ್ ಗಳನ್ನ ಮಾಡಿದ್ರಿ? ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿರೋದು 4 ಪ್ರಾಜೆಕ್ಟ್ ಇದೆ. 4 ಪ್ರಾಜೆಕ್ಟ್ ಮುಗಿಸ್ಬಿಟ್ಟಿದ್ದೀರಾ ಎಲ್ಲ ಈ ತರ ಏಕಾತ ಎಲ್ಲ ರಿಜಿಸ್ಟರ್ ಆಗುವಂತ ಪ್ರಾಪರ್ಟಿ. ಓಕೆ ಸರ್, ಇಲ್ಲಿ ಟೈಟಲ್ ಎಲ್ಲ ಕ್ಲಿಯರ್ ಇದೆಯಾ? ಟೈಟಲ್ A to Z ಕ್ಲಿಯರ್ ಇದೆ. ಖಾತಾ ಟ್ರಾನ್ಸ್ಫರ್ ಆಗುತ್ತಾ? ಖಾತಾ ಇಮಿಡಿಯೇಟ್ ಟ್ರಾನ್ಸ್ಫರ್ ಆಗುತ್ತೆ ಸರ್. ಎ ಖಾತಾ ಆಲ್ರೆಡಿ ರಿಲೀಸ್ ಆಗಿದೆ. ಕಸ್ಟಮರ್ ವೆಯ್ಟ್ ಮಾಡ್ಬೇಕಂತ ಏನು ಇಲ್ಲ. ಇವತ್ತು ಬಂದ್ಬಿಟ್ಟು ಡಾಕ್ಯುಮೆಂಟ್ ತಗೊಂಡು ವೆರಿಫೈ ಮಾಡ್ಕೊಂಡು ಆಮೇಲೆ ಲೋನ್ ಆಗುತ್ತೆ ಸರ್. ಇದ್ಮೇಲೆ ಲೋನ್ ಆಗುತ್ತೆ. ಎಷ್ಟು ಪರ್ಸೆಂಟ್ ಲೋನ್? 70% ತನಕ ನಾವು ಲೋನ್ ಮಾಡ್ಕೊಡ್ತೀವಿ. ನೀವೇ ಮಾಡ್ಕೊಟ್ಬಿಡ್ತೀರಾ? ನೋಡ್ರಿ, ಲೋನ್ ಆಗುತ್ತೆ ಅಂತಂದ್ರೆ ಅದು ಕಂಪನಿಯವರೇ ಮಾಡ್ಕೊಡ್ತಾರೆ ಅಂದ್ರೆ ಎಷ್ಟು ಜೆನ್ಯೂನ್ ಪ್ರಾಪರ್ಟಿ ಅಂತ ಕೂಡ ಹೇಳ್ಬೋದು ಸರ್. ಈ ಏರಿಯಾದ ಹೆಸರು ಏನು ಸರ್? ಯಾವ ಏರಿಯಾ? ಹೊನ್ನುಡಿಕೆ ಸರ್. ಹೊನ್ನುಡಿಕೆ ವಿಲೇಜ್. ವಿಲೇಜ್ ಗೆ ಅಟ್ಯಾಚ್ ಆಗಿರುವಂತ ಪ್ರಾಪರ್ಟಿ ಹೊನ್ನುಡಿಕೆ ಅಲ್ವಾ ಸರ್? ನಾನೊಂದು ಕ್ವಶನ್ ಕೇಳ್ತೀನಿ. ಈಗ ನಾವು ನೆಲಮಂಗಲದಿಂದ ಬಿಟ್ವಿ ಗಾಡಿ, ಇಲ್ಲಿ ಬರಕ್ಕೆ ಎಷ್ಟೊತ್ತಾಗುತ್ತೆ? 40 minutes ಬೇಕು. 40 ನಿಮಿಷ ಬೇಕು. ದಾಬಸ್ಪೇಟೆಯಿಂದ ಗಾಡಿ ಬಿಟ್ವಿ, ಒಳಗಡೆ ಬರಕ್ಕೆ ಎಷ್ಟು? 15 to 20 minutes 15 ರಿಂದ 20 ನಿಮಿಷ. ನಿಯರ್ ಬೈ ನಮ್ಮ ಶಿವಗಂಗೆ
ಶಿವಗಂಗೆ ನಿಯರ್ ಆಗುತ್ತೆ. ಶಿವಗಂಗೆ ಹತ್ರ ಆಗುತ್ತೆ. ಇಲ್ಲ ನಾವು ತುಮಕೂರು ಸಿಟಿ ಒಳಗಡೆಯಿಂದ ಬರ್ತಾ ಇದೀವಿ, 30 ಮಿನಿಟ್ ಅಲ್ಲಿ ಬರ್ಬೋದು ಸರ್. ಅರ್ಧ ಗಂಟೆ. ಹೌದು. ನಾವು ನಮ್ಮ ಹಾಸನ್ ರೋಡಿ ಕನೆಕ್ಟ್ ಆಗಬೇಕು, ಕುಣಿಗಲ್ ರೋಡಿ ಅಲ್ಲಿಗೂ ಹಾಫ್ ಆನ್ ಅವರ್ಸ್, ಅರ್ಧ ಗಂಟೆ. ಓಕೆ ಓಕೆ. ಸೊ ಹತ್ರದಲ್ಲಿ ಈ ಕಡೆ ನಾಗವಲ್ಲಿಗೂ ಕನೆಕ್ಟಿವ್ ಇದೆ. ಆಮೇಲೆ ಈ ಕುಣಿಗಲ್ಲು ಸರ್ಕಲ್ಗೆ, ಕುಣಿಗಲ್ ಏನಿದೆ ಕುಣಿಗಲ್ ಸರ್ಕಲ್ಗೆ ಇಲ್ಲಿಂದ 15 ಕಿಲೋಮೀಟರ್ ಆಗುತ್ತೆ ಸರ್. ಅಷ್ಟೇನೆ? ಹೌದು. ಜಸ್ಟ್ 15 ಕಿಲೋಮೀಟರ್. ಪರವಾಗಿಲ್ಲ ಅಲ್ರಿ, ಒಳ್ಳೆ ಕನೆಕ್ಟಿವಿಟಿ ಅಂತೂ ತುಂಬಾ ಎಲ್ಲದಕ್ಕೂ ಸೆಂಟ್ರಲ್ ಆಗಿದೆ ಸರ್. ಆಮೇಲೆ ಲೇಔಟ್ ಅಷ್ಟೇ ಕಂಪ್ಲೀಟ್ ಆಗಿ A to Z ಡೆವಲಪ್ಮೆಂಟ್ ಆಗಿದೆ. ಲೇಔಟ್ ಬಗ್ಗೆ ಕೇಳ್ಬೇಕು ನಾನು. ಇದಾಯ್ತು ಸುತ್ತಮುತ್ತಲು. ಇನ್ನೊಂದಿದೆ ಸರ್, ಲೇಔಟ್ ಒಳಗಡೆ ಬರಕ್ಕಿಂತ ಮುಂಚೆ ಸುತ್ತಮುತ್ತಲು ಡೆವಲಪ್ಮೆಂಟ್ ಬಗ್ಗೆ. ಫಾರ್ ಎಕ್ಸಾಂಪಲ್ ಯಾರೋ ಬಂದು ಉಳ್ಕೊಂತಾರೆ, ನಮ್ ಸ್ಕೂಲ್ ಬೇಕು, ಕಾಲೇಜ್ ಬೇಕು, ಹಾಸ್ಪಿಟಲ್ ಬೇಕು, ಅಥವಾ ಪೊಲೀಸ್ ಸ್ಟೇಷನ್ ಎಲ್ಲಿದೆ, ಗ್ರಾಮ ಪಂಚಾಯತಿ ಆಫೀಸ್ ಎಲ್ಲಿದೆ, ಇವೆಲ್ಲ ಎಲ್ಲಿ ಬರುತ್ತೆ ಸರ್? ಸರ್ ಇಲ್ಲಿಂದ 500 ಮೀಟರ್ ಅಲ್ಲಿ ನಿಮ್ಗೆ ಗವರ್ಮೆಂಟ್ ಸ್ಕೂಲ್ ಇದೆ, ಗವರ್ಮೆಂಟ್ ಹಾಸ್ಪಿಟಲ್ ಇದೆ, ಪೊಲೀಸ್ ಸ್ಟೇಷನ್ ಇದೆ. 500 ಮೀಟರ್ ಅಲ್ಲೇ ಸಿಗುತ್ತೆ ನಿಮ್ಗೆ. ವಾಕೇಬಲ್ ಡಿಸ್ಟೆನ್ಸ್. ವಾಕೇಬಲ್ ಇಲ್ಲೇ 500 ಮೀಟರ್ ಇದೆ. ಅಂಗಡಿನೂ ಅಲ್ಲೇ ಇದೆ ಅಲ್ಲ? ಅಂಗಡಿ ಕಂಪ್ಲೀಟ್ ಆಗಿದೆ ಸರ್. ಬೆಳಗ್ಗೆ ಸಾಮಾನ್ ಬೇಕು, ಹಾಲ್ ಬೇಕು, ಎಲ್ಲಾನು ಇಲ್ಲೇ ಇದೆ. ಅಲ್ಲೇನೆ, ಎಲ್ಲೂ ಹೋಗ್ಬೇಕಾಗಿಲ್ಲ. 100 ಮೀಟರ್ ಅಲ್ಲಿ ಅಂಗಡಿ ಇದೆ. ಅಂಗಡಿ ಹತ್ರ ಇದೆ ರೀ, 500 ಮೀಟರ್ ಹೋಗ್ಬೇಕಾಗಿಲ್ಲ. ಇಲ್ಲ ಪಕ್ಕದಲ್ಲಿ ಮನೆಗಳಿದೆಲ್ಲ, ಅಲ್ಲೇನೆ ಅಂಗಡಿ ಇದೆ ಅಂತ ಹೇಳ್ಬೋದು. ಅಂಡ್ ಇಲ್ಲೆಲ್ಲ ವೆಜಿಟೇಬಲ್ ಕೂಡ ಬೆಳೀತಾರೆ, ತಾಜಾ ವೆಜಿಟೇಬಲ್, ಫ್ರೆಶ್ ವೆಜಿಟೇಬಲ್ ಕೂಡ ನೀವು ತಗೋಬರ್ಬೋದು. ಹಾಲು ಕೂಡ ಅಷ್ಟೇ, ಫ್ರೆಶ್ ಹಾಲು ಕೂಡ ಇಲ್ಲೆಲ್ಲ ಕರೀತಾರೆ, ಒಳ್ಳೊಳ್ಳೆ ಹಾಲು ತಗೋಬಹುದು. ಸೊ ಒಂದು ಒಳ್ಳೆ ಫೀಲಿಂಗ್, ಆರಾಮಾಗಿರ್ಬೋದು. ಬೆಂಗಳೂರು ಕನೆಕ್ಟಿವಿಟಿ ಸಿಕ್ತು, ತುಮಕೂರು ಸಿಕ್ತು, ಒಂದು ಒಳ್ಳೆ ಫೀಲ್ ಆಗಿ ಆರಾಮಾಗಿ ನೇಚರಲ್ಲಿ ಇರ್ಬೋದು. ಹೌದು ಸರ್. ಕರೆಕ್ಟಾ ಸರ್? ಹೌದು. ಸ್ಕೂಲ್, ಕಾಲೇಜ್, ಹಾಸ್ಪಿಟಲ್ ಯಾವ್ದು ಇದೆ ಅಂತ ಹೇಳ್ಬಿಟ್ಟು. ಸ್ಕೂಲ್ ಕಾಲೇಜ್ ಅಂದ್ರೆ ಇಲ್ಲಿ ನಿಮ್ಗೆ ಆಕ್ಸ್ಫರ್ಡ್ ಜೈನ್ ಕಾಲೇಜ್ ನಿಯರ್ ಆಗುತ್ತೆ. ಆಮೇಲೆ ಸಿದ್ಧಗಂಗಾ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ನಿಯರ್ ಆಗುತ್ತೆ. ಸಿದ್ಧಗಂಗಾ ಇದೆಯಾ? ಹೌದು ಸರ್. ಸಾಕಲ್ಲ ಅದು ಇದ್ಬಿಟ್ರೇನೆ. ಅದಕ್ಕೆ ಹೇಳಿದ್ವಿ ಸರ್, ಎಲ್ಲದಕ್ಕೂ ಸೆಂಟ್ರಲ್ ಆಗಿ ಮಾಡಿದೀವಿ. ಆಮೇಲೆ ರೇಟು ಅಷ್ಟೇ, ಇವಾಗ ತಗೊಳ್ಳೋರ್ಗೆ, ಒಂದು ಮಿಡಲ್ ಕ್ಲಾಸ್ ಜನರಿಗೆ ಒಂದು ರೀಸನೇಬಲ್ ಆಗಿರ್ಬೇಕು. ಹ್ಞೂ ಸರ್, ಈ ಕಾಲದಲ್ಲಿ 2200 ಯಾರು ಕೊಡ್ತಾರೆ? ಅದೇ ಸರ್, ಡಿಸ್ಕೌಂಟ್ ಬೇರೆ ಇದೆ. ಹೌದು. ಆಮೇಲೆ ಹೇಳೋಣ. ಓಕೆ, ಅದರಲ್ಲೂ ಏಕಾತ. ತುಂಬಾ ಜನ ಅನ್ಕೊಂಡಿರ್ತೀರಾ ಕಮ್ಮಿ ರೇಟ್ಗೂ ಆಗ್ಬೇಕು, ಖಾತಾನು ಚೆನ್ನಾಗಿರ್ಬೇಕು, ಪ್ರಾಪರ್ ಚೆನ್ನಾಗಿರ್ಬೇಕು, ಟೈಟಲ್ ಚೆನ್ನಾಗಿರ್ಬೇಕು. ಇಲ್ಲಿ ಆ ಆಪ್ಷನ್ ಇದೆ ಸರ್. ಇವಾಗ ಲೇಔಟ್ ಒಳಗಡೆ ಬಂದ್ಬಿಡೋಣ. ಅಷ್ಟೊತ್ತು ಹೊರಗಡೆ ಮಾತಾಡಿದ್ವಿ. ಟೋಟಲ್ ಎಷ್ಟು ಎಕರೆಯಲ್ಲಿ ಮಾಡಿರೋ ಲೇಔಟ್? 8 ಸೈಟ್ ಬಂದಿದೆ. 1.5 ಎಕರೆ ಮಾಡಿರೋದು. ಎಷ್ಟು ಸೈಟ್ ಇದೆ? 20 ಸೈಟ್ಸ್ ಬಂದಿದೆ. 20 ಸೈಟ್. ಹೌದು. ಯಾವ್ಯಾವ ಫೇಸಿಂಗ್ ಕೊಡ್ತೀರಾ, ಯಾವ್ಯಾವ ಸೈಜ್ ಫೇಸಿಂಗ್ ಇವಾಗ ಲಾಂಚ್ ಮಾಡ್ತಿರೋದ್ರಿಂದ ಎಲ್ಲ ಫೇಸಿಂಗ್ ಅವೈಲೇಬಲ್ ಇದೆ. ಇಷ್ಟು ವೆಸ್ಟ್, ನಾರ್ತ್ ಸೌತ್. ಆಮೇಲೆ ಸ್ಕ್ವೇರ್ ಫೀಟ್ ಅಷ್ಟೇ, ನಿಮ್ಗೆ ಡೈಮೆನ್ಷನ್ ಅಷ್ಟೇ, ಎಲ್ಲಾನು ಅವೈಲೇಬಲ್ ಇದೆ ಸರ್. 20-30, 30-40, 40-60 ಎಲ್ಲ 3 ಡೈಮೆನ್ಷನ್ ಇದೆ. ಒಳ್ಳೇದಲ್ರಿ. ಹಾಫ್ ಸೈಟ್ ಏನಾದ್ರು ಬೇಕಾ ನಿಮ್ಗೆ? ಸಿಗುತ್ತೆ ಸರ್. ಕಾರ್ನರ್ ಸೈಟ್ ಯಾವ್ದಾದ್ರು ಅವೈಲೇಬಲ್ ಇದೆ? ಅವೈಲೇಬಲ್ ಇದೆ. ಓಕೆ. ಸೊ ಆದಷ್ಟು ಬೇಗ ಬುಕ್ ಮಾಡ್ಕೊಬೇಕು. ಸ್ಕ್ರೀನ್ ಮೇಲೆ ಬರ್ತಂತ ನಂಬರ್ ಮೂಲಕ ನೀವು ಈಸಿಯಾಗಿ ಟಕ್ ಅಂತ ಬುಕ್ ಮಾಡ್ಕೊಂಡ್ಬಿಡ್ಬೋದು. ಅದ್ರ ಬಗ್ಗೆನೂ ಮಾತಾಡೋಣ. ಸೊ ಡೆವಲಪ್ಮೆಂಟ್ ಅಂತ ಬಂದಾಗ ಏನೇನು ಡೆವಲಪ್ಮೆಂಟ್ ಕೊಡ್ತಾ ಇದ್ರು ಒಂದ್ಸತಿ ನಮ್ಮ ವೀಕ್ಷಕರಿಗೆ ಕಂಪ್ಲೀಟ್ ಸುತ್ತಲೂ ತೋರಿಸಿ, ಎಲ್ಲಾ ಕಡೆ ತೋರಿಸಿ. ಡೆವಲಪ್ಮೆಂಟ್ ನಿಮ್ಗೆ 30 ಫೀಟ್ ರೋಡ್ ಬಿಟ್ಟಿದ್ದೀವಿ ಸರ್. ಕಾಂಕ್ರೀಟ್ ರೋಡ್ ಕೊಟ್ಟಿದ್ದೀವಿ. ಕಾಂಕ್ರೀಟ್ ಸಿಸಿ ರೋಡ್, ಕಾಂಕ್ರೀಟ್ ರೋಡ್ ಕೊಟ್ಟಿದ್ದೀವಿ. ಆಮೇಲೆ ಇಂಡಿವಿಜುವಲ್ ಸೈಟಿಗೂ ವಾಟರ್ ಕನೆಕ್ಷನ್ ಕೊಟ್ಟಿದ್ದೀವಿ. ಬನ್ನಿ ತೋರ್ಸೋಣ, ಇಲ್ಲೇ ಬನ್ನಿ ನೋಡಿ ವೀಕ್ಷಕರೇ. ಅಂಡ್ ಇನ್ನೊಂದು, ಎಲ್ಲೋ ಲೈಟಿನ ಕಂಬ ನೋಡಿರಲ್ಲ ನೀವು. ಯಾಕೆ ಲೈಟಿನ ಕಂಬ ನೋಡಿ? ಸರ್ ಹತ್ರನೇ ಕೇಳೋಣ, ಯಾಕೆ ಸರ್ ಲೈಟಿನ ಕಂಬನೇ ಇಲ್ವಲ್ಲ ಎಲ್ಲೂ? ಎಲ್ಲ ಸೋಲಾರ್ ಸಿಸ್ಟಮ್. ಅದು ಇದಾಯ್ತು ಲೈಟ್ದು. ಪವರ್ಗೆ ಅಂಡರ್ ಕೇಬಲ್, ಎಲ್ಲ ಅಂಡರ್ಗ್ರೌಂಡ್ ಅಲ್ಲಿ ಅಂಡರ್ ಕೇಬಲ್ ಕೊಟ್ಟಿದ್ದೀವಿ ನೋಡಿ ವೀಕ್ಷಕರೇ. ಸೊ ಇದು ಪವರ್ದಲ್ವಾ ಸರ್? ಇದು ಪವರ್ಗೆ. ಇದ್ರ ಒಳಗಡೆಯಿಂದ ಹೊರಟೋಗಿರುತ್ತೆ. ಹೌದು, ಹಂಗೆ ಕನೆಕ್ಷನ್ ತಗೊಂಡು ಈ ಸಿವೇಜ್, ಇಲ್ಲಿಂದ ಸಿವೇಜ್ ಕನೆಕ್ಷನ್. ಹೌದು. ಓಕೆ. ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಇಲ್ಲಿದೆ. ಇಲ್ಲ ಇದೆ ನೋಡಿ, ಇದು ನೋಡಿ ವಾಟರ್ ಕನೆಕ್ಷನ್ ಏನೋ ಕೊಟ್ಟಿದ್ದೀರಾ. ಇದು ನೀರಲ್ಲಿಂದ ಬೋರ್ ಹಾಕಿದೀವಿ ಸರ್. ಬೋರ್ ಇದೆಯಾ ಅಲ್ಲಿ? ಬೋರು ಲೇಔಟ್ ಒಳಗಡೆನೆ ಬೋರು. ಸಫಿಶಿಯಂಟ್ ಸರ್? ಸಾಕಾ ಇಡೀ ಲೇಔಟ್ಗೆ? ಸಾಕ? 20 ಸೈಟ್ ಇರೋದಲ್ವ, ಆರಾಮಾಗಿ ಸಾಕು. ಸ್ಟ್ರೀಟ್ ಲೈಟ್ ಕೊಟ್ಟಿದೀವಿ ಸರ್, ಸೋಲಾರ್ದು. ಅಲ್ಲಿ ತೋರಿಸಿ. ಕಂಪ್ಲೀಟ್ ವಿತ್ ಬೋರ್ಡ್ ಕೂಡ ಹಾಕ್ಬಿಟ್ಟಿದ್ದಾರೆ. 6:30ಗೆ ಆಟೋಮೆಟಿಕ್ ಆನ್ ಆಗುತ್ತೆ. ಸೋಲಾರ್ದ ಅದು? ಹೌದು ಸರ್. ಆಟೋಮೆಟಿಕ್ ಆನ್ ಆಗುತ್ತೆ. ತಿನ್ನೋದು ಬೇಕು, ತಲೆ ಬಿಸಿನೇ ಇಲ್ಲ ಅಂತ ಹೇಳ್ಬೋದು. ಪಾರ್ಕ್ ಬಿಟ್ಟಿದೀವಿ ಸರ್ ಈ ಕಡೆ. ಬನ್ನಿ ಅಲ್ಲೇ ಹೋಗೋಣ. ಬನ್ನಿ, ಪಾರ್ಕ್ ಕೂಡ ತೋರಿಸ್ತೀವಿ ನೋಡಿ ಇಲ್ಲಿ. ಸರ್ ಅದೇ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಇದೆಯಲ್ಲ ಸರ್ ಅದು? ಇದು ನೋಡ್ರಿ, 1.5 ಎಕರೆಗೆ ಯಾರಾದ್ರೂ ತೋರಿಸಿ ಅಲ್ಲಿಂದ ಆ ಮೂಲೆಯಿಂದ. ಸರ್ ಇದಿಷ್ಟು ಪಾರ್ಕ್ ಮತ್ತೆ ಸಿ ಏರಿಯಾನಾ? ಹೌದು ಸರ್. ಇದು ಟೂಡಾ ಅಪ್ರೂವ್ ಆಗಿರೋದ್ರಿಂದ ಇಷ್ಟು ಮಾಡ್ಲೇಬೇಕು, ಇಲ್ಲಾಂದ್ರೆ ರಿಲೀಸ್ ಆಗಲ್ಲ. ಇವಾಗ ಏನಾಗಿದೆ 100% ರಿಲೀಸ್ ಆಗಿದೆ ಸರ್. ನಾಳೆನೆ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಂತೀನಿ ಅಂದ್ರೆ ಮಾಡ್ಕೋಬಹುದು. ವೈಟಿಂಗ್ ಪೀರಿಯಡ್ ಏನು ಇರಲ್ಲ ನಮ್ಮಲ್ಲಿ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಲೋನಿಗೆ ಹೋಗೋರಿಗೆ 30% ಕೊಟ್ಟು ಅಗ್ರಿಮೆಂಟ್ ಹಾಕೊಂಡು ಉಳಿದಿರೋ 70% ಇಮಿಡಿಯೇಟ್ ಲೋನ್ ಆಗುತ್ತೆ. ಲೋನ್ ಮಾಡ್ಕೊಡ್ತೀರಾ? 20 to 25 ಡೇಸ್ ಒಳಗಡೆ ಲೋನ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. ಸೂಪರ್. ಇದು ತುಮಕೂರಿಗೆ ಬರುತ್ತೆ ರಿಜಿಸ್ಟ್ರೇಷನ್. ತುಮಕೂರಲ್ಲಿ ರಿಜಿಸ್ಟ್ರೇಷನ್. ಓಕೆ. ಸೊ ನೋಡಿದ್ರಲ್ವಾ ಡೆವಲಪ್ಮೆಂಟ್ ಅಂತೂ ನೋಡಿ. ಅಂಡ್ ಇನ್ನೊಂದು ಏನಂತಂದ್ರೆ, ಸೊ ಎಲ್ಲ ಪ್ಲಾಂಟಿಂಗ್ ಅಲ್ವಾ ಸರ್? ಇದು ಪ್ಲಾಂಟೇಶನ್. ನಾವು ಗಿಡ ನೆಟ್ಕೋಬಹುದು ನೋಡಿ. ಸೈಟ್ ಒಳಗಡೆ ನೀವು ಗಿಡ ನೆಟ್ಕೊಳ್ಳೋ ಅಗತ್ಯ ಇಲ್ಲ, ನಿಮ್ ಜಾಗ ವೇಸ್ಟ್ ಮಾಡೋ ಅಗತ್ಯ ಇಲ್ಲ. ಇಲ್ಲೇ ಜಾಗ ಬಿಟ್ಬಿಟ್ಟಿದ್ದಾರೆ, ಅಲ್ಲೇ ಫುಟ್ಪಾತ್. ಆಮೇಲೆ ಇಲ್ಲಿ ಕಾಂಕ್ರೀಟ್ ಡ್ರೈನ್ ಮಾಡಿದ್ದಾರೆ, ಸೀವೇಜ್ ವ್ಯವಸ್ಥೆ ಇದೆ, STP ಇದೆ, ದೊಡ್ಡದಾದಂತ ರೋಡ್. ಸರ್ ನೀವು ಆ ಕಡೆ ಆ ಎಂಡ್ಗೆ ಹೋಗಿ ಸರ್, ಎಂಡ್ಗೆ ಹೋಗಿ ನೋಡಿ. 40 ಫೀಟ್ ಅಲ್ವಾ ಸರ್ ಇದು? ಹೌದು, 40 ಫೀಟ್ ಮೇನ್ ರೋಡ್. ಒಳಗಡೆ 30 ಫೀಟ್. ಒಳಗಡೆ 30 ಫೀಟ್. ಓಕೆ. ಸೊ ರೋಡ್ ಅಂತೂ ತುಂಬಾ ದೊಡ್ಡದಾಗಿದೆ. ಎಲೆಕ್ಟ್ರಿಸಿಟಿ, ದೊಡ್ಡ ಪಾರ್ಕು, ಸಿ ಏರಿಯಾ. ನಾಳೆ ದಿನ ಇವೆಲ್ಲ ನೀವೇ ಯೂಸ್ ಮಾಡ್ಕೊಬಹುದು. ಒಂದು ಅಸೋಸಿಯೇಷನ್ ಮಾಡ್ಕೊಂಡು ಡೆಫಿನೆಟ್ಲಿ ಯೂಸ್ ಮಾಡ್ಕೋಬಹುದು. ಸುತ್ತಮುತ್ತಲು ಏನ್ ರೇಟ್ ಓಡ್ತಾ ಇದೆ
ತಾವು 2200 ಅಂತ ಕೊಡ್ತಾ ಇದೀರಲ್ಲ, ಸುತ್ತಮುತ್ತಲು ಏನ್ ರೇಟ್ ಕೊಡ್ತಾ ಸರ್ ಇದ್ದಾರೆ? ಇಲ್ಲಿ ಆ ಕಡೆ ಎಲ್ಲ ಇರೋದು ರೆವಿನ್ಯೂ ಸೈಟ್ ಸರ್. ಅಲ್ಲೇನೆ 1800 ಇಂದ 900 ರೂಪಾಯಿ ಫೈನಲ್ ರೇಟ್ ಹೇಳ್ತಾ ಇದ್ದಾರೆ. ಬಟ್ ರೆವೆನ್ಯೂ ಹೌದು ರೆವಿನ್ಯೂ, ಖಾತಾ ಇಲ್ಲ. ರಿಜಿಸ್ಟರ್ ಆಗಿಲ್ಲ, ಖಾತಾ ಇಲ್ಲ, ರೆವಿನ್ಯೂ ಲೇಔಟ್. ಮತ್ತೆ ಹಂಗಾದ್ರೆ ಏನ್ ಸರ್? ಆಮೇಲೆ ಈ ಡೆವಲಪ್ಮೆಂಟ್ ಕೊಟ್ಟು ಇಲ್ಲಿ ಈ ಸರೌಂಡಿಂಗ್ ಅಲ್ಲಿ ಏಕಾತ ರಿಲೀಸ್ ಆಗಿರೋ ಲೇಔಟ್ ಯಾವ್ದು ಇಲ್ಲ ಸರ್. ಸೊ ಇದು ಒಂದೇನೆ. ಹೊನ್ನೂಡಿಕೆಯಲ್ಲಿ ಏನೋ ಸೌಂಡ್ ಬರ್ತಾ ಇದೆಯಲ್ಲ? ಇದು ಸಿಸಿ ಕ್ಯಾಮೆರಾ. ಓಹ್, ಅಲ್ಲಿ ನೋಡಿ, ಅಲ್ಲಿ ತೋರಿಸಿ. ಅಲ್ಲಿ ಬಂದು ಕೂಡ ಏನಪ್ಪ ಸೌಂಡ್ ಅಂತ ಅನ್ಕೊಂಡೆ. ಅಲ್ಲಿ ನೋಡಿ, ಅಲ್ಲಿ ಸೋಲಾರ್ CC ಕ್ಯಾಮ್ರಾ ಇದೆ. ಸೊ ಇದು ನಮ್ಗೆ ಆಕ್ಸೆಸ್ ಕೊಡ್ತೀರಾ ಅಲ್ವಾ? ಸೊ ನಿಮ್ ಕಂಪನಿ ಕಡೆಯಿಂದ ಯಾರಾದ್ರೂ ನೋಡ್ಕೊಬೇಕು, ಮಾಡ್ಬೇಕು, ಸೆಕ್ಯೂರಿಟಿ ವ್ಯವಸ್ಥೆ ಬೇಕು ಅಂತಂದ್ರೆ ಒಂದು ಒಳ್ಳೆ CC ಕ್ಯಾಮ್ರಾ ಕೂಡ ಇಲ್ಲಿ ಹಾಕ್ಬಿಟ್ಟಿದ್ದಾರೆ. ಫೈನಲ್ ಅಂತ ಬಂದ್ಬಿಟ್ಟಿದೀವಿ. ಪ್ರೈಸ್ ಹೋಗಕ್ಕಿಂತ ಮುಂಚೆ ಇಲ್ಲೊಂದು ಲೇಔಟ್ ಇದೆ ಪಕ್ಕದಲ್ಲಿ ಬೇರೆಯವ್ರದ್ದು. ಇಲ್ಲೆಲ್ಲ ಏನ್ ರೇಟ್ ಕೊಡ್ತಾ ಇದೆ? ಇದು ರೆವಿನ್ಯೂ ಸೈಟ್ ಸರ್. ರೆವಿನ್ಯೂ ಇವರು 2000 ತನಕ ಹೇಳ್ತಾ ಇದ್ದಾರೆ. 2000 ರೂಪಾಯಿನಾ? ಹೌದು. ನೀವು ಏಕಾತ 2200 ಹೇಳ್ತಾ ಇದ್ದೀರಾ. ಕಸ್ಟಮರ್ ಫ್ರೆಂಡ್ಲಿ ಆಗಿದೆ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಆಮೇಲೆ ಕಸ್ಟಮರ್ ಬಂದವರಿಗೂ ಎಲ್ಲೋ ಹೊರಗಡೆ ಬಂದಿದ್ದೀವಿ ಬೆಂಗಳೂರಿಂದ ಆ ತರ ಫೀಲ್ ಆಗಲ್ಲ ಸರ್. ಯಾಕಂದ್ರೆ ಸರೌಂಡಿಂಗ್ A to Z ಡೆವಲಪ್ಮೆಂಟ್ ಆಗಿದೆ, ಚೆನ್ನಾಗಿದೆ, ಮನೆಗಳಾಗಿದೆ. ಹೌದು. ಸರೌಂಡಿಂಗ್ ನೋಡಿದ್ರೆ ಅಲ್ಲೊಂದು ದೊಡ್ಡ ಬಿಲ್ಡಿಂಗ್ ತರ ಕಾಣ್ತದೆ. ಏನದು ಆಕ್ಚುಲಿ? ಅದು ಮದುವೆ ಹಾಲು ಸರ್. ಚೌಲ್ಟ್ರಿ ಆಗ್ತಾ ಇದೆ. ಇನ್ನೇನು 1 ತಿಂಗಳು 1.5 ತಿಂಗಳಲ್ಲಿ ರೆಡಿ ಆಗುತ್ತೆ ಅದು. ಚೌಲ್ಟ್ರಿ ಆಮೇಲೆ ಲಾಡ್ಜಿಂಗ್ ಇಲ್ಲೇನೆ. ಎಲ್ಲ ಇಲ್ಲೇನೆ. ಪರವಾಗಿಲ್ಲ ರೀ, ಒಳ್ಳೆ ಡೆವಲಪ್ಮೆಂಟ್ ಇದೆ. ಚೌಟ್ರಿ ಮಾಡ್ತಾ ಇದಾರೆ, ಲಾಡ್ಜಿಂಗ್ ಇದೆ ಅಂತಂದ್ರೆ ನಾವು ಯೋಚನೆ ಮಾಡಬಹುದು ಎಷ್ಟು ದೊಡ್ಡದಾಗಿದೆ ಏರಿಯಾ ಅಲ್ವಾ? ಸೊ ಇನ್ನೇನ್ ಬೇಕು ನಿಮ್ಗೆ ಸರ್? 2200 ಅಂತ ಅಂದ್ರೆ ಆಕ್ಚುಲಿ ನಾನು ಅದ್ರಲ್ಲಿ ಕಮ್ಮಿ ಕೇಳಬಾರ್ದು, ಯಾಕಂದ್ರೆ ರೆವೆನ್ಯೂನೇ 2000 ರೂಪಾಯಿ ತನಕ ಬರ್ತಾ ಇದೆ. ಆದ್ರೂ ಡಿಸ್ಕೌಂಟ್ ಬೇಕು ಸರ್. ಡಿಸ್ಕೌಂಟು ಅದೇ ನಾವು ಬೆಸ್ಟ್ ಪ್ರೈಸೇ ಮಾಡಿರೋದು ಕಸ್ಟಮರ್ ಫ್ರೆಂಡ್ಲಿಗೆ. ನಿಮ್ ಕಡೆಯಿಂದ ಬಂದ್ರೆ ಒಂದು 100 ರೂಪೀಸ್ ಡಿಸ್ಕೌಂಟ್ ಜಾಸ್ತಿ. 100 ರೂಪಾಯಿ ಡಿಸ್ಕೌಂಟ್. ಅದರಲ್ಲೂ ಡಿಸ್ಕೌಂಟ್ 100 ರೂಪಾಯಿ. 2100 ರೂಪಾಯಿ ಗ್ಯಾರಂಟಿ. ಅಂದ್ರೆ ಒಂದು 30-40 ಸೈಟ್ ತಗೊಂತೀರಾ ಅಂದ್ರೂ ಕೂಡ 1,20,000 ರೂಪಾಯಿ ಡಿಸ್ಕೌಂಟ್. ಹಾಫ್ ಸೈಟ್ ತಗೊಂತೀರಾ ಅಂತಂದ್ರೆ 60,000 ರೂಪಾಯಿ ಡಿಸ್ಕೌಂಟ್. ಪಕ್ಕದಲ್ಲೇ ರೆವೆನ್ಯೂ ಸೈಟ್ 2,000 ರೂಪಾಯಿ ತನಕ ಮಾಡ್ತಾ ಇದ್ದಾರೆ. ಬೇಕಾದ್ರೆ ನೀವು ಬಂದಾಗ ಅಲ್ಲಿ ಯಾರ ಹತ್ರ ವಿಚಾರಿಸ್ಲಿ, ಯಾರ ಹತ್ರ ಬೇಕಾದ್ರೆ ಕೇಳಿ. ಅಂತದ್ರಲ್ಲಿ 2200 ರೂಪಾಯಿ ಅಲ್ಲ 2100 ರೂಪಾಯಿ ಕೊಡ್ತಾ ಇದಾರೆ ಅಂದ್ರೆ ಡೆಫಿನೆಟ್ಲಿ ಸೂಪರ್. ಸರ್ ಯಾರಾದ್ರೂ ಬುಕ್ ಮಾಡ್ಕೋಬೇಕು ಅಂದ್ರೆ ಪ್ರೊಸೆಸ್ ಏನು? ಎಷ್ಟು ಅಮೌಂಟ್ ಕೊಟ್ಟು ಬುಕ್ ಮಾಡ್ಕೊಬೇಕಾಗುತ್ತೆ ಸರ್? ನಮ್ಮ ಬುಕ್ಕಿಂಗಿಗೆ ಇಷ್ಟೇ ಪೇಮೆಂಟ್ ಮಾಡಬೇಕು ಅದೇನಿಲ್ಲ ಸರ್. ಯಾಕಂದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇರೋದ್ರಿಂದ ಅವರು ವೆರಿಫೈಗೆ ಡಾಕ್ಯುಮೆಂಟ್ ಸೈಟ್ ಬ್ಲಾಕ್ ಮಾಡ್ಕೊಳ್ಳೋಕೆ ಒಂದು 10,000 ಕೊಟ್ಟು ಬ್ಲಾಕ್ ಮಾಡ್ಕೊಂಡು ಡಾಕ್ಯುಮೆಂಟ್ ವೆರಿಫೈ ಮಾಡ್ಕೊಂಡು ಡಾಕ್ಯುಮೆಂಟ್ ಅವ್ರು ಲೋನಿಗೆ ಹೋಗೋದಾದ್ರೆ ಲೋನ್ ಅವರೇ ವೆರಿಫೈ ಮಾಡ್ತಾರೆ. ಅದೇನು ನೆಸೆಸಿಟಿ ಇರಲ್ಲ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಸರ್. ಫುಲ್ ಕ್ಯಾಶಿಗೆ ಹೋಗೋರು ಒನ್ ಡೇ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಬಟ್ ಲೋನ್ಗೆ ಹೋಗ್ತೀರಾ ಅಂತಂದ್ರೆ ಸರ್ ಹೇಳಿದಂಗೆ ಲೋನ್ ಕಡೆಯಿಂದ ಇದಾಗುತ್ತೆ, ವೆರಿಫಿಕೇಶನ್ ಆಗುತ್ತೆ. ನೀವು ಓನ್ ಆಗಿ ಫುಲ್ ಕ್ಯಾಶ್ ಅಲ್ಲಿ ತಗೊಂತಾ ಇದ್ರೆ, ಯಾಕಂದ್ರೆ ಬೆಲೆನೇ ಕಮ್ಮಿ ಇದೆ ಅಲ್ವಾ? 20 ಲಕ್ಷ 25 ಲಕ್ಷದಲ್ಲಿ ಒಳ್ಳೆ ಸೈಟ್ ಸಿಕ್ಬಿಡುತ್ತೆ ನಿಮಗೆ. ಅಂತಂದ್ಮೇಲೆ ಡೆಫಿನೆಟ್ಲಿ 25 ಲಕ್ಷ ಆನ್ ಕ್ಯಾಶ್ ಕೊಡ್ತಾ ಇದೀವಿ ಅಂತಂದ್ರೆ ಒಂದ್ಸತಿ ಡಾಕ್ಯುಮೆಂಟ್ 10,000 ರೂಪಾಯಿ ಕೊಟ್ಟು ಡಾಕ್ಯುಮೆಂಟ್ಸ್ ತಗೊಳ್ಳಿ, ಒಂದ್ಸತಿ ವೆರಿಫಿಕೇಶನ್ ಮಾಡ್ಕೊಂಡು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಸರ್ ಅಶ್ವಮೇಧ ಪ್ರಾಪರ್ಟೀಸ್ ಆಫೀಸ್ ಎಲ್ಲಿ ಬರುತ್ತೆ? ನಿಮ್ಮನ್ನ ಸಿಗ್ಬೇಕಂದ್ರೆ ಎಲ್ಲಿ ಬರ್ಬೇಕು ನಾವು? ಅಂದ್ರೆ ಯಶವಂತಪುರ ಸರ್ ಆಫೀಸ್ ಇರೋದು. ಅಲ್ಲಿ ಪಬ್ಲಿಕ್ ಟಿವಿದು ಚಾನಲ್ ಇದೆಯಲ್ವಾ, ಅಲ್ಲೇ ಸಿಗ್ನಲ್ ಇಂದ 500 ಮೀಟರ್ ಗ್ಯಾಪ್ ಅಲ್ಲಿ ಇದೆ ಸರ್, ಹತ್ರದಲ್ಲೇ ಇರುವಂತದ್ದು. ಸೂಪರ್. ನಾನು ನಿಮ್ಗೆ ಲೇಔಟ್ ಲೊಕೇಶನ್ ಕೊಡ್ತೀನಿ ಸರ್, ಆಫೀಸ್ ಲೊಕೇಶನ್ ಕೊಟ್ಟಿರ್ತೀನಿ. ಅಲ್ಲಿನ ಬೇಕಾದ್ರೆ ಅಲ್ಲಿ ಹೋಗಿ, ಇಲ್ಲ ಡೈರೆಕ್ಟ್ ಆಗಿ ಇಲ್ಲಿ ನೋಡ್ಕೊಂಡು ಹೋಗ್ತೀನಿ ಅಂತಂದ್ರು ಕೂಡ ಡೈರೆಕ್ಟ್ ಆಗಿ ಬಂದು ಇಲ್ಲಿ ವಿಸಿಟ್ ಮಾಡಿ ನೋಡ್ಕೊಂಡು ಹೋಗ್ಬೋದು. ಬಂದಾಗ ಹೆಂಗೋ ಸಿದ್ಧಗಂಗಾ ಮಠ ಕೂಡ ಹತ್ರದಲ್ಲೇ ಇದೆ. ನಮ್ಮ ಕಡೆಯಿಂದ ವಿಸಿಟ್ ಫೆಸಿಲಿಟಿ ಎಲ್ಲ ವಿಸಿಟ್ ಮಾಡ್ಕೊಂಡ್ಬಿಡ್ಲಿ. ನಮ್ಮ ಕಡೆಯಿಂದ ವಿಸಿಟ್ ನೀವೇ ಮಾಡಿಸ್ತೀರಾ? ಹೌದು ಸರ್. ಇದು ತುಂಬಾ ಚೆನ್ನಾಗಿದೆ ಸರ್. ಒಂದ್ ರೌಂಡ್ ಎಲ್ಲ ಓಡಾಡ್ಸ್ಬಿಟ್ಟು ತೋರಿಸ್ಬಿಡಿ, ಹಂಗೆ ತೋರಿಸ್ಬಿಟ್ಟು ವಿಸಿಟ್ ಮಾಡಿಸಿ ಡ್ರಾಪ್ ಮಾಡ್ತೀರಾ ಸರ್? ಫ್ಯೂಚರ್ ಪ್ಲಾನ್ಸ್ ಏನು? ಮುಂದೇನಾದ್ರೂ ಹೊಸ ಲೇಔಟ್ ಗಳನ್ನ ಐಡಿಯಾ ಇದೆಯಾ? ಇವಾಗ ಆಲ್ರೆಡಿ ನೆಲಮಂಗಲದಲ್ಲಿ ಇನ್ನೊಂದು ಅಪ್ಕಮಿಂಗ್ ಪ್ರಾಜೆಕ್ಟ್ ಇದೆ. ನೆಲಮಂಗಲ ಟೋಲ್ ಇದೆಯಲ್ವಾ, ಡಿಮಾರ್ಟ್ ಟೋಲ್, ಅಲ್ಲಿಂದ ಒಂದು 600 ಮೀಟರ್ ಗ್ಯಾಪ್ ಅಲ್ಲೇ ಮಾಡ್ತಾ ಇದೀವಿ. ಆಮೇಲೆ ನೆಲಮಂಗಲದಲ್ಲಿ ಇನ್ನೊಂದು ಪ್ರಾಜೆಕ್ಟ್ ಬರ್ತಾ ಇದೆ ಬೂದಿಯಾಳ ರೋಡ್ ಅಲ್ಲಿ. ಬೂದಿಯಾಳ ಕಡೆನಾ? ಅಪ್ಕಮಿಂಗ್ ಪ್ರಾಜೆಕ್ಟ್ 2 ಇದೆ. ಸೊ 2 ಪ್ರಾಜೆಕ್ಟ್ ಆನ್ ದ ಪೈಪ್ಲೈನ್ ಅಲ್ಲಿ ಇದೆ, ರೆಡಿ ಇದೆ. ಓಕೆ ಸರ್, ಇಷ್ಟೊತ್ತು ನಮ್ಮ ಮಾತನ್ನೆಲ್ಲ ಕೇಳಿ ಈ ಲೇಔಟ್ ಅನ್ನೆಲ್ಲ ನೋಡ್ಕೊ ಬಂದವ್ರಿಗೆ ತಮ್ಮ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಏನಂದ್ರೆ ಇವಾಗ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಕಾನ್ಸೆಪ್ಟ್ ಅಲ್ಲಿ ಯಾವ್ದು ಲೇಔಟ್ ಬರ್ತಾ ಇಲ್ಲ. ಯಾಕಂದ್ರೆ ಇದು 100% ರಿಲೀಸ್ ಆಗಿದೆ. ಕರೆಕ್ಟ್. ಕಸ್ಟಮರ್ ಬಂದು ಏನು ಅಮೌಂಟ್ ಪೇ ಮಾಡಿ ಅದಕ್ಕೆ ವೆಯ್ಟ್ ಮಾಡಬೇಕು, ಏನಾಗುತ್ತೋ ಏನೋ ಅನ್ನೋ ಟೆನ್ಷನ್ ಏನಿರಲ್ಲ. ಕರೆಕ್ಟ್. ನಾಳೆ ಅಂದ್ರೆ ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಎರಡೇ ಆಪ್ಷನ್, ಒಂದೇ ಫುಲ್ ಕ್ಯಾಶ್, ಇಲ್ಲಾಂದ್ರೆ ಲೋನಿಗೆ ಹೋಗ್ತಾರೆ. ಲೋನಿಗೆ ಹೋಗೋದಾದ್ರೂ ಒಂದು 20 to 25 ಡೇಸ್ ಅಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಕರೆಕ್ಟ್. ಫುಲ್ ಕ್ಯಾಶ್ ಆದ್ರೆ ಇಮಿಡಿಯೇಟ್ ಆಗುತ್ತೆ. ವೈಟಿಂಗ್ ಪೀರಿಯಡ್ ಏನೂ ಇರಲ್ಲ ನಮ್ಮಲ್ಲಿ. ಬಂದ್ಬಿಟ್ಟು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಸರ್ ಯಾರ ತಲೆಯಲ್ಲಿ ಡೌಟ್ ಇದೆ, ರೇಟ್ ಏನೋ ಚೆನ್ನಾಗಿದೆ, ತಗೊಳ್ಳೋದು ಬೇಡವೋ, ಬೆಂಗಳೂರು ಹತ್ರನೋ ಅಲ್ಲ, ಹಿಂಗೆ ಏನೋ ಸ್ವಲ್ಪ ಡೌಟ್ ಅಲ್ಲಿ ಇದ್ದಾರೆ ಅಂತವ್ರಿಗೆ ಏನ್ ಹೇಳ್ತೀರಾ ಸರ್? ಕ್ವಿಕ್ ಡಿಸಿಷನ್ ಬಗ್ಗೆ ಒಂದು ಮಾತು. ಅಲ್ಲೇ ಕೂತ್ಕೊಂಡು ಆಲೋಚನೆ ಮಾಡೋದಕ್ಕಿಂತ ಒಂದ್ಸಲ ಬನ್ನಿ, ವಿಸಿಟ್ ಮಾಡ್ಲಿ. ಏನು ಎಕ್ಸ್ಪೆನ್ಸ್ ಏನು ಇರಲ್ಲ, ನಾವೇ ಕರ್ಕೊಂಡು ಬರ್ತೀವಿ, ಸೈಟ್ ತೋರಿಸ್ತೀವಿ, ನೋಡ್ಲಿ ಒಂದ್ಸಲ. ಆಮೇಲೆ ಗೊತ್ತಾಗುತ್ತೆ ಸರೌಂಡಿಂಗ್ ಡೆವಲಪ್ಮೆಂಟ್ ಹೆಂಗಿದೆ. ಹೊನ್ನೂಡಿಕೆ ಸರ್ಕಲ್ ಇಂದ 500 ಮೀಟರ್ ಗ್ಯಾಪ್ ಅಲ್ಲಿ ಇರೋದು ಲೇಔಟ್. ಹೊನ್ನೂಡಿಕೆ ಸರ್ಕಲ್ ಏನ್ ಡೆವಲಪ್ಮೆಂಟ್ ಆಗಿದೆ, ಸರ್ಕಲ್ ಅಲ್ಲಿ ಏನೇನ್ ಸಿಗುತ್ತೆ, ಆಮೇಲೆ ಇಲ್ಲಿಂದ ಡಿಸ್ಟೆನ್ಸ್ ಯಾವ್ದಕ್ಕೆ ಏನಾಗುತ್ತೆ ಎಲ್ಲ ನೋಡಿದ್ರೇನೆ ಅವ್ರು ಬಂದು ಆಕ್ಚುಲ್ ಆಗಿ ಬಂದು ಲೇಔಟ್ ಅಲ್ಲಿ ನಿಂತ್ಕೊಂಡು ನೋಡಿದ್ರೇನೆ ಗೊತ್ತಾಗುವಂತದ್ದು. ಇದು ಕರೆಕ್ಟ್ ಆಗಿ ಹೇಳಿದ್ರು. ಮನೇಲಿ ಕುತ್ಕೊಂಡು ಯೋಚನೆ ಮಾಡಕ್ಕೂ ಇಲ್ಲಿ ಬಂದು ಡಿಸಿಷನ್ ತಗೊಳಕ್ಕೂ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಟೋಟಲ್ ಆಗಿ ವೆಲ್ ಡೆವಲಪ್ಡ್ ಏಕಾತ ಕ್ಲಿಯರ್ ಪ್ರಾಪರ್ಟಿ ಜೊತೆಯಲ್ಲಿ ಅಶ್ವಮೇಧ ಪ್ರಾಪರ್ಟೀಸ್ ಕಡೆಯಿಂದ ಡೈರೆಕ್ಟ್ ಓನರ್ ಕಡೆಯಿಂದ ಬರ್ತಂತ ಏಕಾತ. ಪಕ್ಕದಲ್ಲಿ 2000 ನಡೀತಾ ಇದೆ. ರೆವೆನ್ಯೂ
ಇಲ್ಲಿ ನಿಮಗೆ ಏಕಾತಾ ಪ್ರಾಪರ್ಟಿ ಅಪ್ರೂವ್ಡ್ ಟೂಡಾ ಅಪ್ರೂವ್ಡ್ ನಿಮಗೆ ಜಸ್ಟ್ 2100 ನಮ್ಮ ವೀಕ್ಷಕರಿಗೆ ಮಾತ್ರ ಸಿಗ್ತಾ ಇರೋದ್ರಿಂದ ಕ್ವಿಕ್ ಆಗಿ ಥಿಂಕ್ ಮಾಡಿ ಒಳ್ಳೆ ಅಪ್ರಿಷಿಯೇಷನ್ ಅಂತೂ ಸಿಗುತ್ತೆ ಸರ್. ಇಲ್ಲಿ ಏನಾದ್ರು ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆ ಅಪ್ರಿಷಿಯೇಷನ್ ಸಿಗಬಹುದು. ಇವತ್ತು 2,000 ಇರೋದು ನಾಳೆ 3,000 ಆಗುತ್ತೆ. ಖಂಡಿತ ಸರ್, ಇನ್ನೊಂದು 1.5-2 ಇಯರ್ ಒಳಗಡೆನೆ ನೀವು 3,500 ತನಕನೂ ಎಕ್ಸ್ಪೆಕ್ಟ್ ಮಾಡಬಹುದು. 100% ಎಕ್ಸ್ಪೆಕ್ಟ್. ಸೂಪರ್, ಯಾಕಂದ್ರೆ ಡೆವಲಪ್ಮೆಂಟ್ ಚೆನ್ನಾಗಿದೆ. ಹೌದು. ಅಲ್ಲೇ ಚೌಟ್ರಿ ಬರ್ತಾ ಇದೆ, ಲಾಡ್ಜ್ ಇದೆ, ಆಲ್ರೆಡಿ ಮನೆಗಳೆಲ್ಲ ತುಂಬಿಕೊಂಡಿದೆ. ಈ ಸರೌಂಡಿಂಗ್ ಒಂದು 350-400 ಮನೆ ಇದೆ. 400 ಮನೆ ಇದೆಯಾ? ಸೂಪರ್. ಸೊ ಇದನ್ನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಆಮೇಲೆ ಇದು ಪಂಚಾಯತ್ ರೋಡಿಗೆ ಅಟ್ಯಾಚ್ ಆಗಿರೋದು. ಇದು ಪಂಚಾಯತ್ ರೋಡ್. ಅದು ಹೌದು. ಅಲ್ಲಿ ತೋರಿಸಿ, ಇಲ್ಲಿ ಅಲ್ಲಿ ಕಾಣ್ತಾ ಇದೆ ಗಾಡಿ ಹೋಗ್ತಿದೆಯಲ್ಲ, ಅದೇನೆ ಪಂಚಾಯತ್ ರೋಡ್. ಪಕ್ಕದಲ್ಲೇ ನಿಮಗೆ ಕಂಪ್ಲೀಟ್ ಪಾರ್ಕು ಎಲ್ಲ ಇದೆ ಇಲ್ಲಿ ಅಲ್ಲ ಸರ್. ಡೆವಲಪ್ಮೆಂಟ್ ಚೆನ್ನಾಗಿದೆ ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಏಕಾತಾ ಸೈಟ್ ಅನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ವೀಕ್ಷಕರೇ.